ಎಲ್ಲರಿಗೂ ಸುಸ್ವಾಗತ. ಈ ಹಿಂದಿನ ವಿಡಿಯೋದಲ್ಲಿ ನಾವು FLN ಹಾಗೂ ಸೇತುಬಂಧಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಸುತ್ತೋಲೆಯನುಸಾರ ತಿಳಿದುಕೊಂಡ್ವು. ಆದರೂ ಕೆಲವರಿಗೆ ಈ ವರ್ಷ FLNಗೆ ಸಂಬಂಧಪಟ್ಟಂತೆ ಕಲಿಕಾ ಫಲಗಳ ಪಟ್ಟಿಯ ಬಗ್ಗೆ ಅನುಮಾನಗಳಿದೆ. ಸಂಕ್ಷಿಪ್ತವಾಗಿ ಆ ಕಲಿಕಾ ಫಲಗಳ ವಿವರವನ್ನು ತಿಳಿದುಕೊಂಡು ಅನಂತರ ಮುಖ್ಯ ಶಿಕ್ಷಕರು ಅಥವಾ ಪ್ರಭಾರ ಮುಖ್ಯ ಶಿಕ್ಷಕರಿಗೆ ಸಂತೋಷವಾದಂತಹ ವಿಚಾರ ಎಂದೇ ಹೇಳಬಹುದು. 2024-25ನೇ ಸಾಲಿನಲ್ಲಿ ಬಾಕಿ ಉಳಿದಿದ್ದಂತಹ 60% ಶಾಲಾನುದಾನದ ಪೈಕಿ 40% ಶಾಲಾನುದಾನ ಅತಿ ಶೀಘ್ರದಲ್ಲಿಯೇ ಬಿಡುಗಡೆಯಾಗಲಿದ್ದು, ಇದು ಯಾವ ಖಾತೆಗೆ ಜಮಾ ಆಗುತ್ತೆ, ಅದನ್ನು ಖರ್ಚು ಮಾಡುವ ವಿಧಾನ ಹಾಗೂ ಇದಕ್ಕೆ ಸಂಬಂಧಿಸಿದಂತಹ ಇನ್ನಿತರ ಮಾಹಿತಿಗಳನ್ನು ಸುತ್ತೋಲೆಯ ಪ್ರಕಾರ ನೋಡೋಣ. ಈಗ FLN ಕಲಿಕಾ ಫಲಗಳ ಪಟ್ಟಿಯಲ್ಲಿ 17 ಲಕ್ಷ ವಹಿಸಬೇಕಾದಂತಹ ಕಲಿಕಾ ಫಲಗಳನ್ನ ಈ ಶೈಕ್ಷಣಿಕ ಸಾಲಿಗೆ ಗುರುತಿಸಲಾಗಿದ್ದು, ಆ ಬುನಾದಿ ಸಾಕ್ಷರತೆಯ ಕಲಿಕಾ ಫಲಗಳ ಪೈಕಿ ಭಾಷೆಗೆ ಸಂಬಂಧಪಟ್ಟಂತೆ 9 ಕಲಿಕಾ ಫಲಗಳನ್ನು, ಗಣಿತ ಅಥವಾ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ 8 ಕಲಿಕಾ ಫಲಗಳನ್ನು ನಿಗದಿಪಡಿಸಿರ್ತಾರೆ. ಆ 9 ಭಾಷೆಯ ಕಲಿಕಾ ಫಲಗಳಲ್ಲಿ 4 ಕಲಿಕಾ ಫಲಗಳು ಮೌಖಿಕಕ್ಕೆ ಮೀಸಲಾಗಿರುತ್ತೆ. ಅವುಗಳಲ್ಲಿ ಮೊದಲನೆಯ ಕಲಿಕಾ ಫಲ ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆ ನಡೆಸುವರು. 2. ಪ್ರಶ್ನೆಯನ್ನು ಕೇಳುವ ಮೂಲಕ ಸಂಭಾಷಣೆಯಲ್ಲಿ ತೊಡಗುವರು ಮತ್ತು ಇತರರನ್ನು ಆಲಿಸುವರು. 3ನೇ ಕಲಿಕಾ ಫಲ ಹಾಡುಗಳು ಅಥವಾ ಕವನಗಳನ್ನು ಪಠಿಸುವರು. 4ನೇ ಕಲಿಕಾ ಫಲ ಕಥೆಗಳು, ಕವಿತೆಗಳು, ಮುದ್ರಣ ಇತ್ಯಾದಿಗಳಲ್ಲಿ ಕಂಡುಬರುವ ಪರಿಚಿತ ಪದಗಳನ್ನು ಪುನರಾವರ್ತಿಸುವರು. ಇವಿಷ್ಟು ಮೌಖಿಕಕ್ಕೆ ಸಂಬಂಧಪಟ್ಟಂತೆ. ಇನ್ನು 3 ಬರವಣಿಗೆಗೆ ಸಂಬಂಧಪಟ್ಟಂತಹ ಕಲಿಕಾ ಫಲಗಳು. ಅದರಲ್ಲಿ ಮೊದಲನೆಯದು ಮಕ್ಕಳ ಸಾಹಿತ್ಯ ಅಥವಾ ಪಠ್ಯಪುಸ್ತಕದಲ್ಲಿರುವ ಕಥೆಗಳನ್ನು ಓದುವರು ಮತ್ತು ವಿವರಿಸುವರು ಮತ್ತು ಹೇಳುವರು. 6ನೇ ಕಲಿಕಾ ಫಲ ಕೊಟ್ಟಿರುವ ಪದದ ಅಕ್ಷರಗಳಿಂದ ಅರ್ಥಗರ್ಭಿತ ಹೊಸ ಪದಗಳನ್ನು ರಚಿಸುವರು. 7ನೇ ಕಲಿಕಾ ಫಲ ವಯೋಮಾನಕ್ಕೆ ಸೂಕ್ತವಾದ 6ರಿಂದ 8 ವಾಕ್ಯಗಳ ಸರಳ ಪದಗಳೊಂದಿಗೆ ಪರಿಚಿತವಲ್ಲದ ಪಠ್ಯವನ್ನು ಗ್ರಹಿಸಿ ಸ್ಪಷ್ಟತೆ ಮತ್ತು ನಿರರ್ಗಳತೆಯೊಂದಿಗೆ ಓದುವರು. ಇನ್ನು ಬರವಣಿಗೆ ಆಧಾರಿತವಾಗಿ 8ನೇ ಕಲಿಕಾ ಫಲ ಅವರ ತಿಳುವಳಿಕೆ ಮತ್ತು ಭಾವಗಳನ್ನು ವ್ಯಕ್ತಪಡಿಸಲು ಸರಿಯಾದ ಸಣ್ಣ ಅಥವಾ ಸರಳ ವಾಕ್ಯಗಳನ್ನು ರಚಿಸುವರು. 9ನೇ ಕಲಿಕಾ ಫಲ ಸ್ಪಷ್ಟ ಬರವಣಿಗೆಯೊಂದಿಗೆ 4ರಿಂದ 5 ಸಣ್ಣ ವಾಕ್ಯಗಳನ್ನು ಬರೆಯುವರು. ಹೀಗೆ 9 ಕಲಿಕಾ ಫಲಗಳನ್ನು ಭಾಷೆಗೆ ಸಂಬಂಧಪಟ್ಟಂತೆ ನಿಗದಿ ಮಾಡಿದ್ದಾರೆ. ಇನ್ನು ಬುನಾದಿ ಸಂಖ್ಯಾಜ್ಞಾನದ ಕಲಿಕಾ ಫಲಗಳು ಒಟ್ಟು 8. ವಸ್ತುಗಳನ್ನು ಎಣಿಸುವರು ಮತ್ತು 99ರವರೆಗಿನ ಸಂಖ್ಯಾರ್ಥವನ್ನು ಅಭಿವ್ಯಕ್ತಿಸುವರು ಅಂದರೆ ಹೇಳುವರು. ನಂತರ ವಿಭಿನ್ನ ಆಕಾರಗಳು ಮತ್ತು ಸಂಖ್ಯೆಗಳಿಂದ ಹೊಸ ವಿನ್ಯಾಸಗಳನ್ನು ರಚಿಸುವರು. ದೈನಂದಿನ ಜೀವನದಲ್ಲಿ 99ರವರೆಗಿನ ಸಂಖ್ಯೆಗಳನ್ನು ಉಪಯೋಗಿಸಿ ಒಟ್ಟು ಮೊತ್ತ 99 ಮೀರದಂತೆ ಸಂಕಲನ ಮತ್ತು ವ್ಯವಕಲನವನ್ನು ಮಾಡುವರು. ಗುಣಾಕಾರವನ್ನು ಪುನರಾವರ್ತಿತ ಸಂಕಲನವನ್ನಾಗಿ ಮತ್ತು ವಿಭಜನೆಯನ್ನು ಅಂದರೆ ಭಾಗಾಕಾರವನ್ನು ಸಮಾನ ಹಂಚಿಕೆಯಾಗಿ ನಿರ್ವಹಿಸುವರು ಮತ್ತು 2, 3 ಮತ್ತು 4ರ ಗುಣಾಕಾರ ಮಗ್ಗಿಯ ನೈಜ ಸಂಗತಿಗಳನ್ನು ರಚಿಸುವರು. 2 ಆಯಾಮದ ಆಕೃತಿಗಳಾದ ಆಯತ, ತ್ರಿಭುಜ, ವೃತ್ತ, ಅಂಡಾಕಾರದಂತಹ ಇತ್ಯಾದಿ ಆಕಾರಗಳನ್ನು ಗುರುತಿಸುವರು ಮತ್ತು ವಿವರಿಸುವರು. ರಾಡ್ ಅಥವಾ ಕೋಲು, ಪೆನ್ಸಿಲ್, ದಾರ, ಕಪ್, ಚಮಚ, ಮಗ್ ಇತ್ಯಾದಿಗಳಂತಹ ಪ್ರಮಾಣಿತವಲ್ಲದ ಘಟಕಗಳನ್ನು ಬಳಸಿಕೊಂಡು ಉದ್ದ, ದೂರ, ಎತ್ತರ, ಸಾಮರ್ಥ್ಯವನ್ನು ಅಂದಾಜು ಮತ್ತು ಅಳತೆ ಮಾಡುತ್ತಾರೆ ಮತ್ತು ಸರಳ ಸಮತೋಲನವನ್ನು ಬಳಸಿಕೊಂಡು ತೂಕವನ್ನು ಹೋಲಿಸುವರು. ದೂರ, ಹತ್ತಿರ, ಮೇಲೆ, ಕೆಳಗೆ, ಎಡ, ಬಲ, ಮುಂದೆ, ಹಿಂದೆ ಇತ್ಯಾದಿ ವಿಶೇಷ ಶಬ್ದಗಳನ್ನು ಬಳಸುವರು. ಹಾಗೂ ಕೊನೆಯ ಕಲಿಕಾ ಫಲ 100 ರೂಪಾಯಿವರೆಗಿನ ಹಣವನ್ನು ಬಳಸಿಕೊಂಡು
ಸರಳ ವಹಿವಾಟು ನಡೆಸುವರು. ಹೀಗೆ ಒಟ್ಟು ಬುನಾದಿ ಸಂಖ್ಯಾಜ್ಞಾನದ ಲಕ್ಷ್ಯ ವಹಿಸಬೇಕಾದಂತಹ 8 ಕಲಿಕಾ ಫಲಗಳು ನಿಗದಿಯಾಗಿವೆ. ಇನ್ನು ಮುಖ್ಯೋಪಾಧ್ಯಾಯರಿಗೆ ಹಾಗೂ ಪ್ರಭಾರ ಮುಖ್ಯೋಪಾಧ್ಯಾಯರಿಗೆ ಸಂತೋಷದ ವಿಚಾರ ಅಂತ ಈಗಾಗಲೇ ತಿಳಿಸಿದೆ. ಏಕೆ ಅಂತಂದರೆ ಕಳೆದ ಸಾಲಿನಲ್ಲಿ ಶಾಲಾ ಅನುದಾನ 40% ಮಾತ್ರ ಬಿಡುಗಡೆಯಾಗಿದ್ದು, ಅದು CSS ಪೋರ್ಟಲ್ ಮೂಲಕ ಬಿಡುಗಡೆಯಾಗಿತ್ತು. ಕೆಲವರು ಮಾರ್ಚ್ ಕೊನೆಯಾದ್ದರಿಂದ ವೆಚ್ಚ ಮಾಡೋದಕ್ಕೂ ಆಗಿರಲಿಲ್ಲ. ಹಾಗೆಯೇ CSS ಪೋರ್ಟಲ್ ಮೂಲಕ ಸೆಳೆಯೋದಕ್ಕೆ ಅವರು ಸಮಸ್ಯೆ ಅಂತಲೇ ಭಾವಿಸಿದರು. ಹೀಗಾಗಿ ಕಳೆದ ವರ್ಷದ ಶಾಲಾ ಅನುದಾನ 40% ಬಿಡುಗಡೆ ಮಾಡಿದ್ದಾರೆ. ಬನ್ನಿ ಸವಿವರವಾಗಿ ಈ ಜ್ಞಾಪನದಲ್ಲಿರುವಂತಹ ವಿಚಾರವನ್ನು ನೋಡೋಣ. ದಿನಾಂಕ 27/5/2025 ಜ್ಞಾಪನ. ವಿಷಯ 2024-25ನೇ ಸಾಲಿನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಶಾಲಾ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. ಇದೇ ರೀತಿ ಪ್ರೌಢಶಾಲೆಗೂ ಸಹ ಆದೇಶ ಬಂದಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಉಲ್ಲೇಖಗಳನ್ನ 3 ತಿಳಿಸಿದ್ದಾರೆ. ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ 1ರನ್ವಯ 24-25ನೇ ಸಾಲಿಗೆ ಶಾಲಾನುದಾನ ಕಾರ್ಯಕ್ರಮದಡಿಯಲ್ಲಿ 42,136 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ರೂಪಾಯಿ 11,459 ಲಕ್ಷಗಳು ಅನುಮೋದನೆಯಾಗಿರುತ್ತದೆ. ಸದರಿ PAB ಅನುಮೋದಿತ ಶಾಲಾನುದಾನದಲ್ಲಿ PM ಶ್ರೀ ಯೋಜನೆಯಡಿ ಅನುಮೋದಿತ ಶಾಲೆಗಳನ್ನು ಹೊರತುಪಡಿಸಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ 60% ಶಾಲಾನುದಾನವನ್ನು ಈಗಾಗಲೇ 3 ಹಂತದಲ್ಲಿ ಉಲ್ಲೇಖ 2 ಮತ್ತು 3ರಂತೆ ಶಾಲಾನುದಾನ ಬಿಡುಗಡೆ ಮಾಡಲಾಗಿದೆ. ಮುಂದುವರೆದು ಸದರಿ PAB ಅನುಮೋದಿತ ಶಾಲಾನುದಾನದಲ್ಲಿ PM ಶ್ರೀ ಯೋಜನೆಯಡಿ ಅನುಮೋದಿತ 4ನೇ ಹಂತದ ಶಾಲೆಗಳನ್ನು ಹಾಗೂ 24-25ನೇ ಸಾಲಿನಲ್ಲಿ ಝೀರೋ ಎನ್ರೋಲ್ಮೆಂಟ್ ಹೊಂದಿರುವ ಶಾಲೆಗಳನ್ನು ಹೊರತುಪಡಿಸಿ 41,392 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ 4ನೇ ಕಂತಿನ 40% ಶಾಲಾನುದಾನವನ್ನು 44,95,50,000 ರೂಪಾಯಿಗಳನ್ನು 35 ಜಿಲ್ಲೆಗಳಿಗೆ ನಾನ್ SNA CSS ಪೋರ್ಟಲ್ ಕಾಂಪೊನೆಂಟ್ ಕೋಡ್ F0118 ರಡಿ ಈ ಸುತ್ತೋಲೆಯೊಂದಿಗೆ ಲಗತ್ತಿಸಿರುವ ಅನುಬಂಧ 1ರಂತೆ ಬಿಡುಗಡೆ ಮಾಡಲಾಗಿದೆ. ಸದರಿ ಮೊತ್ತವನ್ನು ಜಿಲ್ಲಾ ಹಂತದಿಂದ ಆಯಾ ಬ್ಲಾಕ್ಗಳಿಗೆ ಅನುಬಂಧ 2ರಂತೆ ಹಾಗೂ ಬ್ಲಾಕ್ಗಳಿಂದ ಆಯಾ ಶಾಲೆಗಳಿಗೆ ಬಿಡುಗಡೆ ಮಾಡಲು ಸೂಚಿಸಲಾಗಿದೆ. ಈಗಾಗಲೇ ಗೊತ್ತಿರೋ ರೀತಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇರ್ತಾರೆ. ಅದರಲ್ಲಿ 1ರಿಂದ 30 ವಿದ್ಯಾರ್ಥಿಗಳಿರುವಂತಹ ಶಾಲೆಗೆ 4,000 ರೂಪಾಯಿ, 31ರಿಂದ 100 ವಿದ್ಯಾರ್ಥಿಗಳಿರುವ ಶಾಲೆಗಳಿಗೆ 10,000 ರೂಪಾಯಿ, 101ರಿಂದ 250 ವಿದ್ಯಾರ್ಥಿಗಳಿರುವ ಶಾಲೆಗೆ 20,000 ರೂಪಾಯಿ, 251ರಿಂದ 1,000 ವಿದ್ಯಾರ್ಥಿಗಳಿರುವಂತಹ ಶಾಲೆಗೆ 30,000 ರೂಪಾಯಿ, 1,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಶಾಲೆಗೆ 40,000 ರೂಪಾಯಿಗಳು ಶಾಲಾನುದಾನ 40% ಬಿಡುಗಡೆಯಾಗಿರುತ್ತೆ. ಜಿಲ್ಲಾ, ತಾಲೂಕುವಾರು ಬಿಡುಗಡೆಯಾಗಿರುವ ಅನುದಾನದ ಪಟ್ಟಿಯನ್ನು ಅನುಬಂಧ 1ರಲ್ಲಿ ಲಗತ್ತಿಸಿದೆ. ಅನುಬಂಧ 2ರಲ್ಲಿ ಶಾಲಾವಾರು ಪಟ್ಟಿಯನ್ನು ಇಮೇಲ್ ಮೂಲಕ ಕಳುಹಿಸಲಾಗುವುದು. ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಆಧರಿಸಿ ಮಂಜೂರಾದ ಶಾಲಾನುದಾನದಲ್ಲಿ ಈ ಕೆಳಕಂಡ ಉದ್ದೇಶಗಳಿಗೆ ನಿಯಮಗಳನ್ನು ಅನುಸರಿಸಿ ವಿನಿಯೋಗಿಸುವುದು. ಶಾಲೆಯಲ್ಲಿ ಹಲವಾರು ವಿಧದ ಖರ್ಚುಗಳಿರುತ್ತೆ. ಆದರೂ ಕೆಲವರಿಗೆ ಗೊಂದಲ, ಯಾವುದಕ್ಕೆ ಬಳಸಬೇಕು ಅಂತ. ಅದಕ್ಕೆ ಸ್ಪಷ್ಟವಾಗಿ ಅವರೇ ಕೆಲವು ನಿರ್ದಿಷ್ಟ ಉದ್ದೇಶಗಳನ್ನ ಇಲ್ಲಿ ಸೂಚಿಸಿದ್ದಾರೆ. ಬನ್ನಿ ಒಂದೊಂದಾಗಿ ನೋಡೋಣ. 1. ಕಚೇರಿಯ ದಾಖಲೆ ಪುಸ್ತಕಗಳು, ದಾಖಲಾತಿ ಪುಸ್ತಕ, ಹಾಳೆಗಳು, ಹಾಜರಾತಿ ಪುಸ್ತಕ, ವರ್ಗಾವಣೆ ಪತ್ರ, ಅಂಕಪಟ್ಟಿ, ಇತರೆ ಅಂದರೆ ಸ್ಟೇಷನರೀಸನ್ನು ಖರೀದಿ ಮಾಡಬಹುದು. ಲೇಖನ ಸಾಮಗ್ರಿಗಳು. 2. ತರಗತಿಗೆ ಅಗತ್ಯವಿರುವ ಅಂಕಪಟ್ಟಿ, ಇತರೆ, ಸೀಮೆ ಸುಣ್ಣ, ಡಸ್ಟರ್, ಇತರೆ. 3. ಬೋಧನೋಪಕರಣಗಳ ತಯಾರಿಕೆ, ಬೋಧನೋಪಕರಣಗಳ ಖರೀದಿ. 4. ಕಟ್ಟಡದ ಸಣ್ಣ ಪುಟ್ಟ ದುರಸ್ತಿ, ಬಾಗಿಲು, ಕಿಟಕಿ, ಶೌಚಾಲಯ. 5. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ. 6. ಪೀಠೋಪಕರಣಗಳ ದುರಸ್ತಿ.
7. ಪ್ರಯೋಗಾಲಯ ಅಥವಾ ಕ್ರೀಡಾ ಸಾಮಗ್ರಿಗಳ ಖರೀದಿ ಅಥವಾ ದುರಸ್ತಿ. 8. ವಿದ್ಯುತ್ ಅಥವಾ ಇಂಟರ್ನೆಟ್ ದೂರವಾಣಿ ಬಿಲ್ ಪಾವತಿ ದುರಸ್ತಿ. 9. ದಿನಪತ್ರಿಕೆ ಮತ್ತು ವಾರಪತ್ರಿಕೆ ವೆಚ್ಚ. 10. ಶಾಲಾ ಸ್ವಚ್ಛತಾ ವೆಚ್ಚ. ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಈಗಾಗಲೇ ಕುಡಿಯುವ ನೀರು ಹಾಗೂ ಶೌಚಾಲಯ ನಿರ್ವಹಣೆಗೆ ಪ್ರತ್ಯೇಕವಾಗಿ ಅನುದಾನಗಳನ್ನ ಇದೇ ಕ್ರಮದಲ್ಲಿ ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆಗೆ ಆಧಾರಿತವಾಗಿ ಅನುದಾನಗಳನ್ನು ನೀಡಿದ್ದಾರೆ. ಇಲ್ಲೂ ಸಹ ಅಗತ್ಯ ಇದ್ದರೆ ಬಳಸಬಹುದು ಅಂತ ಸೂಚಿಸ್ತಾ ಕೊನೆಯಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನು ನೋಡೋದಾದರೆ, ಬಿಡುಗಡೆಗೊಳಿಸಲಾದ ಶಾಲಾನುದಾನದ ಶೇಕಡ 10% ಮೊತ್ತವನ್ನು ಶಾಲಾ ಸ್ವಚ್ಛತಾ ಕಾರ್ಯಚಟುವಟಿಕೆಗಳಿಗೆ ಕಡ್ಡಾಯವಾಗಿ ಬಳಸಿಕೊಳ್ಳತಕ್ಕದ್ದು. ಉದಾಹರಣೆಗೆ 2,000 ಬಂದಿದ್ದರೆ 200 ರೂಪಾಯಿ, 20,000 ಬಂದಿದ್ದರೆ 2,000 ರೂಪಾಯಿ ಶಾಲಾ ಸ್ವಚ್ಛತಾ ಕಾರ್ಯಕ್ರಮಗಳಿಗೆ ಬಳಸ್ಕೊಳ್ಬಹುದು. ಈ ಮೊತ್ತವನ್ನು ಇತರೆ ಯಾವುದೇ ಚಟುವಟಿಕೆಗಳಿಗೆ ಬಳಸಿಕೊಳ್ಳುವಂತಿಲ್ಲ. ಅಂದರೆ ಶಾಲಾ ಸ್ವಚ್ಛತೆಗೇ ಬಳಸಬೇಕು. ಶಾಲೆಯ ಕೊಠಡಿ ಆವರಣ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವುದು. ಶಾಲಾ SDMC ಸಭೆಯನ್ನು ಏರ್ಪಡಿಸಿ ಚರ್ಚಿಸಿ ಅಗತ್ಯವಿರುವ ಸ್ವಚ್ಛತಾ ವಸ್ತುಗಳನ್ನು ಖರೀದಿಸಿ ನಿರ್ವಹಣೆ ಮಾಡುವುದು. ಕಡ್ಡಾಯವಾಗಿ SDMC ಸಭೆ ನಡೆಸಿ ಅನುಮೋದನೆ ಮಾಡಿ ವೆಚ್ಚ ಮಾಡಬೇಕು ಅಂತ ತಿಳಿಸಿದ್ದಾರೆ. ಮೇಲ್ಕಂಡ ಚಟುವಟಿಕೆಗಳಿಗೆ ಮಾತ್ರ ನಿಯಮಾನುಸಾರ ಆದ್ಯತೆಗನುಗುಣವಾಗಿ ಶಾಲಾನುದಾನವನ್ನು ಪೂರ್ಣವಾಗಿ ವೆಚ್ಚ ಮಾಡಲು ಮುಖ್ಯ ಶಿಕ್ಷಕರು ಅಥವಾ ಪ್ರಾಂಶುಪಾಲರು ಕ್ರಮವಹಿಸುವುದು. ಅನಿವಾರ್ಯ ಕಾರಣಗಳಿಂದ ವೆಚ್ಚ ಮಾಡಲು ಸಾಧ್ಯವಿಲ್ಲದ ಅನುದಾನವನ್ನು ಮಾತ್ರ ರಾಜ್ಯ ಯೋಜನಾ ನಿರ್ದೇಶಕರ ಕಚೇರಿಗೆ ಹಿಂದಿರುಗಿಸುವುದು. ಸಂಬಂಧಿಸಿದ ತಾಲೂಕು ಅಥವಾ ಜಿಲ್ಲೆಯ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಪ್ರಾಥಮಿಕ ಶಾಲೆಗಳ ಮೇಲ್ವಿಚಾರಣೆ ಮತ್ತು ಅನುಪಾಲನೆ ಮಾಡಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡುವುದು. ಹಾಗೆಯೇ ಈ ಅನುದಾನ ವೆಚ್ಚ ಮಾಡೋದಕ್ಕೆ ಕೆಲವು ಷರತ್ತುಗಳನ್ನು ಸಹ ವಿಧಿಸಿದ್ದಾರೆ. 1. ಶಾಲಾನುದಾನವನ್ನು ಬಿಡುಗಡೆಗೊಳಿಸಲಾಗಿದ್ದು ಯಾವ ಮಧ್ಯವರ್ತನೆಗಳಿಗೆ ಬಿಡುಗಡೆ ಮಾಡಲಾಗಿದೆಯೋ ಅದೇ ಮಧ್ಯವರ್ತನೆಗಳಿಗೆ ಹಂಚಿಕೆ ಮಾಡಲಾದ ಅನುದಾನದ ಮಿತಿಯೊಳಗೆ ವೆಚ್ಚ ಭರಿಸಿ ಅನುಷ್ಠಾನಗೊಳಿಸುವುದು. 2. ಆದ್ಯತೆಯಲ್ಲಿ ವಿಳಂಬ ಮಾಡದೆ ಶಾಲಾ ಅನುದಾನದ ವೆಚ್ಚ ಭರಿಸಿ ಅನುಷ್ಠಾನಗೊಳಿಸುವುದು ಹಾಗೂ ವಿವರಗಳನ್ನು ಪ್ರಬಂಧ್ ಪೋರ್ಟಲ್ನಲ್ಲಿ ಇಂದೀಕರಿಸುವುದು. 3. ಕಡ್ಡಾಯವಾಗಿ ಕರ್ನಾಟಕ ಸಾರ್ವಜನಿಕ ವ್ಯವಹರಣೆಯಲ್ಲಿ ಪಾರದರ್ಶಕ ಅಧಿನಿಯಮ ಅಥವಾ ನಿಯಮಗಳನ್ನು KTPP ಆ್ಯಕ್ಟ್ ರೂಲ್ಸ್ ಕಡ್ಡಾಯವಾಗಿ ಪಾಲಿಸಿ ಅನುಷ್ಠಾನಗೊಳಿಸುವುದು. 4. ಅನುದಾನ ಸೆಳೆಯುವುದರಲ್ಲಿ ವಿಳಂಬ ಮಾಡದಂತೆ ಮತ್ತು ಅನುದಾನ ವ್ಯಪಗತವಾಗದಂತೆ ನೋಡಿಕೊಳ್ಳುವುದು. ಸರ್ಕಾರಿ ಶಾಲೆಗಳಿಗೆ ಬಿಡುಗಡೆಯಾದ ಅನುದಾನ ಮತ್ತು ಖರ್ಚು ವೆಚ್ಚದ ಕ್ರೋಢೀಕೃತ ಉಪಯೋಗಿತ ಪ್ರಮಾಣಪತ್ರವನ್ನು ಸಂಬಂಧಿಸಿದ APC ಮತ್ತು DYPCಗಳು ಪರಿಶೀಲಿಸಿ ದೃಢೀಕರಿಸಿ ಈ ಕಚೇರಿಗೆ ಸಲ್ಲಿಸುವುದು. ರಾಜ್ಯ ಯೋಜನಾ ನಿರ್ದೇಶಕರು ಸಮಗ್ರ ಶಿಕ್ಷಣ ಕರ್ನಾಟಕ ಬೆಂಗಳೂರು ಇವರು ಸಹಿಯನ್ನು ಮಾಡಿದ್ದಾರೆ. ಇದಿಷ್ಟು ಈ ಜ್ಞಾಪನದಲ್ಲಿರುವಂತಹ ಅಂಶಗಳು. ಸದ್ಯದ ಮಾಹಿತಿ ಪ್ರಕಾರ 2024-25ನೇ ಸಾಲಿನ ಅನುದಾನವಾಗಿರುವುದರಿಂದ ಇದು ನೇರವಾಗಿ SDMC ಖಾತೆಗಳಿಗೆ ಜಮಾವಾಗುವಂತಹ ಸಾಧ್ಯತೆಗಳಿದ್ದು ಇವರು ನೇರವಾಗಿ SDMC ಖಾತೆಯ ಮೂಲಕವೇ ವ್ಯವಹರಿಸಬೇಕಾಗುತ್ತದೆ, CSS ಪೋರ್ಟಲ್ ಅಲ್ಲ. ಈ ವಿಷಯವನ್ನು ತಿಳಿದು ಹಲವಾರು ಜನ ಮುಖ್ಯೋಪಾಧ್ಯಾಯರು ಹರ್ಷ ವ್ಯಕ್ತಪಡಿಸಿರುತ್ತಾರೆ. ಅತಿ ಶೀಘ್ರದಲ್ಲಿಯೇ ಅನುದಾನವು ಖಾತೆಗೆ ಜಮಾವಾಗುವುದರಿಂದ ತಕ್ಷಣವೇ ಕ್ರಿಯಾ ಯೋಜನೆ ತಯಾರಿಸಿ SDMCಯಲ್ಲಿ ಅನುಮೋದನೆಯನ್ನು ಪಡೆದು ವೆಚ್ಚ ಮಾಡಬಹುದಾಗಿರುತ್ತದೆ. ಇದಿಷ್ಟು ಈ ಜ್ಞಾಪನದಲ್ಲಿರುವಂತಹ ವಿಚಾರ. ಹೊಸ ವಿಷಯದೊಡನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.